ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ತುಂಬಾ ಕ್ಯಾಶುವಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೂ ರೆಸಿಪೀಸ್ ಇಲ್ಲ, ರೆಸಿಪೀಸ್ಗೆಲ್ಲ ಬ್ರೇಕ್. ಮಹಿಳಾ ದಿನಾಚರಣೆ ಪ್ರಯುಕ್ತ ನನ್ನ ಮಹಿಳಾ ವೀವರ್ಸ್ಗೋಸ್ಕರ ಈ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಅಷ್ಟೇ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯಾವತ್ತೂ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇವತ್ತಿನ ವಿಡಿಯೋದಲ್ಲಿ ಎರಡು ಟಾಪಿಕನ್ನು ನಾನು ಮಾತಾಡಬೇಕು ಅಂತ ಇದ್ದೇನೆ. ಸುಮ್ಮನೆ ಹಾಗೆ ನಿಮ್ಮ ಜೊತೆ ನನ್ನ ಫೀಲಿಂಗ್ಸ್ನ ಹಂಚ್ಕೊಳ್ಳೋಣ ಅಂತ. ಒಂದು ತುಂಬಾ ದಿನದಿಂದ ತುಂಬಾ ಜನ ನೀವೇನು ಮಾಡ್ತಾಯಿದ್ದೀರಾ ಮೇಡಮ್, ಕೆಲಸ ಮಾಡ್ತಾಯಿದ್ದೀರಾ ಅಥವಾ ನನಗೆ ಬರೀ ಯೂಟ್ಯೂಬ್ ಚಾನೆಲಲ್ಲಿ ಅಡುಗೆ ಮಾಡಿ ಹಾಕೋದಷ್ಟೇ ಕೆಲಸನ ಅಂತ ಕೇಳ್ತಾಯಿದ್ರು. ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಹಾಗೆಯೇ ಹೆಣ್ಮಕ್ಳ ಕೈಲಿ ಯಾಕೆ ದುಡ್ಡಿರಬೇಕು, ಹೆಣ್ಮಕ್ಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಯಾಕೆ ಹೆಣ್ಮಕ್ಳು ದುಡಿಬೇಕು ಅಥವಾ ಸ್ವಲ್ಪನಾದರೂ ಸಂಪಾದಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ನಿಮ್ಗೆ ಇಷ್ಟ ಇದ್ದಲ್ಲಿ ಪೂರ್ತಿಯಾಗಿ ನೋಡಿ, ನಾನೇನು ಫೋರ್ಸ್ ಮಾಡಲ್ಲ. ಇಷ್ಟ ಇಲ್ಲ ಅಂತಿದ್ರೆ ಇವಾಗಲೇ ನೀವು ಸ್ಕಿಪ್ ಮಾಡಿ. ಮೊದಲನೇದಾಗಿ ಎಲ್ಲರ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅನ್ನೋದು. ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಾಯಿದ್ದೀನಿ, 14 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲೂ 12 ವರ್ಷಗಳಿಂದ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಕೂಡ ಅಷ್ಟೇ ಕನ್ನಡದ ಒಂದು ಪ್ರಸಿದ್ಧ ನ್ಯೂಸ್ ಚಾನೆಲ್ನಲ್ಲಿ ತುಂಬಾ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ ಯಾವ ಚಾನೆಲ್ ಏನು ಅಂತ ಹೇಳಲ್ಲ, ಒಂದು ಒಳ್ಳೆ ಹುದ್ದೆ ಅಂದರೆ ನನಗೇನು ಬೇಕಾಗಿತ್ತು ಅದೇ ಸಿಕ್ಕಿದೆ. ರಿಸರ್ಚ್ ಮತ್ತು ಡಿಜಿಟಲ್ ಮೀಡಿಯಾದು ಹೆಡ್ಡಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮುಂಚಿನಿಂದಲೂ ಅಷ್ಟೇ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು, ರಿಸರ್ಚ್ ಮಾಡೋದು, ಡಾಟಾ ಎನಾಲಿಸಿಸ್ ಮಾಡೋದು ಅಂತಂದರೆ ಅಥವಾ ಈ ಪ್ರೆಸೆಂಟೇಷನ್ಗಳು ಮಾಡೋದು ಅಂತಂದರೆ ನನಗೆ ತುಂಬಾ ಇಷ್ಟ ನನಗೆ. ಅದೇ ಥರ ನನಗೆ ಅದಕ್ಕೆ ಬೇಕಾಗಿರುವಂತಹ ಕೆಲಸ ಸಿಕ್ಕಿದೆ. ನನ್ನ ಕೆಲಸದಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಅದು ಬಿಟ್ಟು ಇವಾಗ ಯಾಕೆ ನಾನು ಯೂಟ್ಯೂಬ್ ಚಾನೆಲ್ ಮಾಡ್ತಾಯಿದ್ದೀನಿ ಅಂತ ನೀವು ಕೇಳ್ತಾ ಇರ್ಬೋದು. ನಾನು ಕೆಲಸ ಮಾಡ್ತಾನೆ ನನ್ನ ಫ್ರೀ ಟೈಮಲ್ಲಿ ಈ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು. ಏನಾಗಿತ್ತು ನಿಮಗೆ ಗೊತ್ತಿರ್ಬೋದು, 2020ಯಲ್ಲಿ ಈ ಕೊರೋನಾ ಟೈಮಲ್ಲಿ ಇದೆಯಲ್ಲ, ಯಾವ ಥರ ಆಗೋಗಿತ್ತು ಅಂತಂದರೆ, ನಾನು ಹೇಗೂ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮನೇಲಿ ಬಂದರೆ ಕೂಡ ಕೊರೋನಾ ಆಫೀಸಲ್ಲಿ ಹೋದರೂ ಕೂಡ ಅಲ್ಲೊಂದು 10-12 ಬೇರೆ ಬೇರೆ ಚಾನೆಲ್ಗಳೇನೋ ಹಾಕಿರೋರು. ಅಲ್ಲಿ ಕೂಡ ಎಲ್ಲ ಚಾನೆಲ್ಗಳಲ್ಲಿ ಕೊರೋನಾ ಅಲ್ಲ, ಅಷ್ಟು ಸತ್ರು ಇಷ್ಟು ಸತ್ರು. ಅದಾದ ನಂತರ ನನ್ನದು ಫಸ್ಟೇ ರಿಸರ್ಚ್ ಮೈಂಡ್. ಆಫೀಸಲ್ಲಿ ಕೆಲಸ ಮಾಡ್ತಾ ನಾನು ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು ಕೂಡ ಅದೇ, ಕೊರೋನಾದಲ್ಲಿ ಎಷ್ಟು ಸತ್ರು ಏನಾಯಿತು ಅಂತ. ತಲೆ ಎಷ್ಟು ಕೆಟ್ಟೋಗಿತ್ತು ಅಂತಂದರೆ ನನಗೆಲ್ಲೋ ನಾನು ಮೆಂಟಲ್ ಆಗಿ ಬಿಡ್ತೀನೇನೋ ಅಂತ ಅಷ್ಟೊಂದು ನನಗೆ ಹಿಂಸೆ ಅನ್ನಿಸ್ತಿತ್ತು. ಸೊ ನಾನು ಇಷ್ಟೊಂದು ಫ್ರೀ ಆಗಿರಬಾರ್ದು, ಯಾಕಂತಂದರೆ ಎಲ್ಲಿ ನೋಡಿದ್ರೆ ಅದೇ ಆ ಫ್ರಸ್ಟ್ರೇಷನ್ನಿಂದಾಗಿ ನನಗೆ ಫ್ರೀ ಇರೋ ಟೈಮನ್ನು ಕೂಡ ನಾನು ಯೂಸ್ ಮಾಡಬೇಕು, ಮೈಂಡನ್ನು ಒಂದು ಚೂರು ಫ್ರೀ ಬಿಡಬಾರ್ದು ಅನ್ನೋ ಕಾರಣದಿಂದಾಗಿ ನಾನು ಕುಕ್ಕರಿ ಚಾನೆಲ್ ಸ್ಟಾರ್ಟ್ ಮಾಡಿರೋದು. ಯಾಕಂತಂದರೆ ಕುಕ್ಕಿಂಗ್ ನನಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀನಿ, ಎಲ್ಲರೂ ಹೇಳ್ತಾರೆ ಕೂಡ. ಸೊ ಈ ಥರ ಸ್ಟಾರ್ಟ್ ಮಾಡಿರುವಂಥ ಈ ಕುಕ್ಕರಿ ಚಾನೆಲ್ ಇಷ್ಟು ಬೇಗ ನನಗೆ ಇಷ್ಟೊಂದು ಜನ ಫಾಲೋವರ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ. ತುಂಬಾ ವೀಡಿಯೋಸ್ಗಳು ವೈರಲ್ ಆಗಿದೆ. ನೀವಂತೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಒಂದು ಏನು ಅಂತಂದರೆ, ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿಂದ ರೆಸಿಪೀಸ್ನ ಕದ್ದು ಇಲ್ಲಿಂದ ರೆಸಿಪೀಸ್ನ ಕದ್ದು ಆ ಥರ ನಾನು ಮಾಡೋದಕ್ಕೆ ಹೋಗಲ್ಲ. ನನ್ನದು ಮೇನ್ ಆಬ್ಜೆಕ್ಟ್ ಏನು ಅಂತಂದರೆ, ನನ್ನ ವಿಡಿಯೋನ 10 ಜನ ನೋಡಿದರೂ ಅಡ್ಡಿ ಇಲ್ಲ, 10 ಒಳ್ಳೆ ವ್ಯೂವರ್ಸ್ ನನಗೆ ಸಿಕ್ಕಿದ್ರೂ ಅಡ್ಡಿ ಇಲ್ಲ. ಬಟ್ ನಾನು ಒಳ್ಳೊಳ್ಳೆಯ ಕಂಟೆಂಟ್ ಕೊಡಬೇಕು ಅಂತ, ಒಂದು ಕಂಟೆಂಟನ್ನು ನಾನು ರೆಡಿ ಮಾಡಬೇಕು ಅಂತಂದರೆ ತುಂಬಾ ರಿಸರ್ಚ್ ಮಾಡ್ತೀನಿ. ನನ್ನೆಲ್ಲ ವೀಡಿಯೋಸ್ನ ನೋಡಿ ನೀವು ಟಿಪ್ಸ್ಗಳೆಲ್ಲ ಏನಿರುತ್ತೆ ಎಲ್ಲದೂ ರಿಸರ್ಚ್ ಬೇಸ್ಡ್ ಆಗಿರುತ್ತೆ. ಜನಗಳಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಏನಾದರೂ ನನ್ನಿಂದ ಒಂದು ಅಟ್ಲೀಸ್ಟ್ ಒಂದು 4 ಜನರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದರೆ, ಅವರಿಗದು ಹೆಲ್ಪ್ ಆದರೆ ನನಗಷ್ಟೇ ತುಂಬಾ ಖುಷಿ. ಸೊ ಈ ಥರ ನನ್ನ ಯೂಟ್ಯೂಬ್ ಜರ್ನಿ ಸಾಗ್ತಾ ಇದೆ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಫ್ಯೂಚರಲ್ಲಿ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಜನಗಳಿಗೆ ಒಂದು ಕ್ವಶನ್ ಇರ್ಬೋದು, ಹೇಗೆ ವರ್ಕ್ ಲೈಫ್ ಮತ್ತು ಫ್ಯಾಮಿಲಿ, ಈ ಕುಕ್ಕರಿದು ಲೈಫ್ ಅಂದರೆ ಯೂಟ್ಯೂಬ್ ಲೈಫನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತಂದರೆ, ತುಂಬಾ ಸುಲಭ. ಯಾರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬರುತ್ತೋ ಅವರೆಲ್ಲದನ್ನ ಲೈಫಲ್ಲಿ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾರೆ. ಮೇಯ್ನ್ ಆಗಿರೋದು ನಾವು ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಅನ್ನೋದು. ಯಾಕಂದರೆ ಯಾರು ಏನೇ ಹೇಳಿ ನಂಗೆ ಟೈಮ್ ಇಲ್ಲ ಅಂತ, ಖಂಡಿತವಾಗ್ಲೂ ಮನುಷ್ಯನಿಗೆ ಟೈಮ್ ಇದ್ದೇ ಇರುತ್ತೆ. ಬಟ್ ನಾವು ಅದನ್ನ ಮ್ಯಾನೇಜ್ ಮಾಡ್ತೀವಿ ನೋಡಿ, ಅದರಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ನನಗೆ ಹೇಳಬೇಕು ಅಂತಂದರೆ 10ರಿಂದ 11 ಗಂಟೆ ಆಫೀಸ್ ಅವರ್ಸ್ ಅಂತಲೇ ಇಟ್ಕೊಳ್ಳಿ. ಮಿಕ್ಕಿದ 12ರಿಂದ 13 ಗಂಟೆ ಏನು ಮಾಡ್ತೀವಿ? 7 ಗಂಟೆ ಮಲಗೋದು, ಅದಾದ ನಂತರ 1-2 ಗಂಟೆ ಅಡುಗೆ ಮಾಡೋದು, ಒಂದು ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಸ್ಪೆಂಡ್ ಮಾಡೋದು. ಮಿಕ್ಕಿದ ಟೈಮಲ್ಲಿ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಏನೇನೋ ಬೇಡದ ಮೆಸೇಜ್ಗಳನ್ನು ನೋಡಿ ಅಥವಾ ಯಾವುದೋ ಸೀರಿಯಲ್ಗಳನ್ನು ನೋಡಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋ ಬದಲು ಒಳ್ಳೆ ವಿಷಯಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ.
ಒಂದು ದಿನಕ್ಕೆ ಇವಾಗ 3-4 ಗಂಟೆ ನಾನು ಯೂಟ್ಯೂಬ್ ಚಾನೆಲ್ಗೆ ಕೊಡ್ತಾ ಇದ್ದೀನಿ. ಮಿಕ್ಕಿದೊಂದು 1-2 ಗಂಟೆ ನನ್ನ ಮಗಳ ಜೊತೆನೂ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. 6-7 ಗಂಟೆ ನಿದ್ದೆ ಮಾಡ್ತೀನಿ. ಬೇಕಾದಷ್ಟು ಸಾಕು. ಹೆಲ್ದಿಯಾಗಿ ದೇವ್ರ ದಯದಿಂದ ಖುಷಿಯಾಗಿದ್ದೀನಿ. ಫ್ಯಾಮಿಲಿ ಜೊತೆ ಕೂಡ, ಮಗಳ ಜೊತೆ ಕೂಡ. ಏನಂತಂದರೆ ನಿಮ್ಗೇನಾದರೂ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಆರಾಮ್ಸೆ ನೀವು ಮಾಡ್ಬೋದು. ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು. ಲೈಫಲ್ಲಿ ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿರಬೇಕು. ಈ ಹೊತ್ತಲ್ಲಿ ನಾನು ಇದನ್ನೇ ಮಾಡ್ತೀನಿ, ಇದನ್ನ ಮಾಡೇ ಮುಗಿಸ್ತೀನಿ ಅಂತ ಇದ್ದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಏನು ಬೇಕಾದರೂ ಸಾಧಿಸ್ಬೋದು. ನನಗಂತೂ ಯಾವತ್ತೂ ಕಷ್ಟ ಅನ್ನಿಸಿಲ್ಲ. ನನ್ನ ಫ್ಯಾಮಿಲಿ ಅಂತೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ನನ್ನ ಹಸ್ಬೆಂಡಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಅವರ ಸಪೋರ್ಟ್ ಇಲ್ಲದಿದ್ದರೆ ಇವತ್ತು ನಾನು ಈ ಯೂಟ್ಯೂಬ್ ಚಾನೆಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರ ಕಂಪ್ಲೀಟ್ ಸಪೋರ್ಟ್ ನನಗಿದ್ದಿದ್ದರಿಂದ ನಾನು ಇವತ್ತು ಇದನ್ನ ಮತ್ತು ನನ್ನ ವರ್ಕ್ ಲೈಫಲ್ಲಿ ನಾನು ಸಾಧಿಸಿದ್ದೀನೋ ಅದನ್ನು ಸಾಧಿಸೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇಲ್ಲದಿದ್ದರೆ ಖಂಡಿತ ನಾನು ಇದನ್ನೆಲ್ಲ ಮಾಡಲಿಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಸೊ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರಿ ತುಂಬಾ ಒಳ್ಳೆಯದು. ಯಾರು ಏನು ಬೇಕಾದರೂ ಸಾಧಿಸ್ಬೋದು ಅಷ್ಟೇ. ತುಂಬಾ ಜನ ಇನ್ನೊಂದು ಕ್ವಶನ್ ಕೇಳಿದರು, ಯಾಕೆ ಮೇಡಮ್ ನೀವು ಇಷ್ಟೊಂದು ಬ್ಯಾಂಗಲ್ಸ್ ಹಾಕ್ತೀರಾ ಅಂತ. ಅಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಬ್ಯಾಂಗಲ್ಸ್ ನೀವು ದಿನ ನೋಡಿರ್ತೀರಾ. ಬ್ಯಾಂಗಲ್ಸ್ ಅಂತಂದರೆ ನನಗೆ ಮುಂಚೆಯಿಂದಲೂ ತುಂಬಾ ಇಷ್ಟ ಇತ್ತು. ನಾನು ಹಾಕೋದು ಮಾತ್ರ ಪಕ್ಕ ಗಾಜಿನ ಬ್ಯಾಂಗಲ್ಸ್. ಅದರಲ್ಲಿ ಚಮಕಿ ಇರೋದಾಗಲಿ ಆ ಥರದ್ದು ನನಗೆ ಇಷ್ಟ ಆಗಲ್ಲ. ಬ್ಯಾಂಗಲ್ಸ್ ಒಂದು ನನಗೆ ಇಷ್ಟ ಅಂತ ಹಾಕ್ತೀನಿ. ಇನ್ನೊಂದು ಸೈಂಟಿಫಿಕ್ ರೀಸನ್ ಇದೆ. ಅದೇನು ಅಂತಂದರೆ ಬ್ಯಾಂಗಲ್ಸನ್ನು ಹಾಕಿದರೆ ನಮ್ಮ ಈ ಮನೆಗಟ್ಟು ಇದೆಯಲ್ಲ, ಇಲ್ಲಿ ಜೀವನಾಡಿ ಇರುತ್ತಲ್ವಾ, ಇಲ್ಲಿ ಫ್ರಿಕ್ಷನ್ಸ್ ಆಗ್ತಾ ಇರುತ್ತೆ ನೋಡಿ. ಬ್ಯಾಂಗಲ್ಸ್ ಮೂವ್ ಆದಾಗ ಫ್ರಿಕ್ಷನ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ಬಾಡಿಯಲ್ಲಿ ಎನರ್ಜಿ ಜನ್ರೇಟ್ ಆಗುತ್ತೆ ಅಂತಂತಾರೆ. ಅಂದರೆ ಪಾಸಿಟಿವ್ ಎನರ್ಜಿ ಜನ್ರೇಟ್ ಆಗುತ್ತೆ. ಫುಲ್ ಡೇ ಆ್ಯಕ್ಟಿವ್ ಆಗಿರ್ಬೋದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಪೇಷನ್ಸ್ ಅಂದರೆ ತಾಳ್ಮೆ ಜಾಸ್ತಿ ಆಗುತ್ತೆ ಅಂತೆ ಬ್ಯಾಂಗಲ್ಸ್ ಹಾಕ್ಕೊಂಡ್ರಿ ಅಂತ ಹೇಳ್ತಾರೆ. ಸೊ ಇದು ಸೈಂಟಿಫಿಕ್ ರೀಸನ್. ಇನ್ನೊಂದು ಏನು ಅಂತಂದರೆ ದೊಡ್ಡವರು ತಿಳ್ಕೊಂಡವ್ರು ಹೇಳಿದ ಪ್ರಕಾರ ಈ ಬ್ಯಾಂಗಲ್ ಸೌಂಡ್ ಬರುತ್ತಲ್ವ, ಇದಕ್ಕೆ ಈ ನೆಗೆಟಿವ್ ಎನರ್ಜಿಗಳು ಅಂದರೆ ಈ ಎವಿಲ್ ಎಲ್ಲ ಏನಿರುತ್ತೆ ಅದೆಲ್ಲ ಹತ್ತಿರ ಬರಲ್ಲ ಅಂತ ಹೇಳ್ತಾರೆ. ಸೊ ಸೈಂಟಿಫಿಕ್ ರೀಸನ್ ಏನಿರುತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ನನಗೆ ಬ್ಯಾಂಗಲ್ಸ್ ಅಂತಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಗಾಜಿನ ಬ್ಯಾಂಗಲ್ಸನ್ನೇ ಹಾಕ್ಕೊಂಡಿರ್ತೀನಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಕೈ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ಹೇಳಿ. ಇವಾಗ ನನ್ನ ಮಹಿಳಾ ವೀವರ್ಸ್ಗೆ ಕೆಲವೊಂದು ಟಿಪ್ಸನ್ನು ನಾನು ಹೇಳ್ತೀನಿ. ಇದು ಏನದ್ರದ ಬಗ್ಗೆ ಅಂತಂದರೆ, ಯಾಕೆ ಹೆಣ್ಮಕ್ಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಅಂದರೆ ಯಾಕೆ ಹೆಣ್ಮಕ್ಳ ಕೈಲಿ ದುಡ್ಡಿರಬೇಕು, ನಾವು ನಮ್ಮ ಗಂಡಂದಿರನಾಗಲಿ ಅಪ್ಪ ಅಮ್ಮಂದಿರನಾಗಲಿ ಯಾಕೆ ಡಿಪೆಂಡ್ ಆಗಿರಬಾರ್ದು ದುಡ್ಡಿನ ವಿಷಯ ಬಂದಾಗ ಅಂತಂದರೆ, ಮನೆಯಲ್ಲಿ ನಾನು ನೋಡಿದ ಪ್ರಕಾರ ಹೆಣ್ಮಕ್ಳಿಗೆ ಇರುವಷ್ಟು ಸೇವಿಂಗ್ ಬುದ್ಧಿ ಇದೆಯಲ್ಲ, ದುಡ್ಡನ್ನು ಒಟ್ಟು ಹಾಕೋದು ಕೂಡಿಡುವ ಬುದ್ಧಿ ಇದೆಯಲ್ಲ, ಅದು ಗಂಡು ಮಕ್ಕಳಿಗೆ ಖಂಡಿತ ಇಲ್ಲ. 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ, ಕೋಟಿ ಸಂಪಾದನೆ ಮಾಡಿದರೂ ಗಂಡು ಮಕ್ಕಳು ಸ್ಪೆಂಡ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಹೆಣ್ಮಕ್ಕಳಲ್ಲಿ ಸೇವಿಂಗ್ ನೇಚರ್ ಇರುತ್ತೆ. ಇದರಿಂದ ಏನಾಗುತ್ತೆ, ನಾವು ದುಡಿದ್ರೆ ಎಷ್ಟೇ ಖರ್ಚಿರಲಿ ಏನೇ ಇರಲಿ ಸ್ವಲ್ಪ ಆದರೂ ನಮ್ಮ ಮಗಳಿಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ಫ್ಯೂಚರ್ಗೆ ಬೇಕು ಅಂತ ಸೇವ್ ಮಾಡಿರ್ತೀವಿ. ಈ ಬುದ್ಧಿ ಹೆಣ್ಮಕ್ಕಳು ಇರೋದ್ರಿಂದ ಹೆಣ್ಮಕ್ಳು ದುಡಿದ್ರೆ ಅಟ್ಲೀಸ್ಟ್ ಎಂಥ ಕಷ್ಟ ಕಾಲ ಬಂತು, ಗಂಡಂದಿರ ಕೆಲಸ ಹೋಯಿತು ಅಂದರೆ ಟೈಮ್ ಯಾವಾಗಲೂ ಎಲ್ರದ್ದು ಒಂದೇ ಥರ ಇರಲ್ಲ. ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಸೇವಿಂಗ್ಸಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅದು ಒಂದು. ಇನ್ನೊಂದು ಏನು ಅಂತಂದರೆ, ಇವಾಗಿನ ಕಾಲದಲ್ಲಿ ಗಂಡು ಮಕ್ಕಳು ಅಥವಾ ಗಂಡಸರು ಒಬ್ಬರೇ ದುಡಿದ್ರೆ ಅಂತೂ ಲೈಫ್ ಖಂಡಿತ ಲೀಡ್ ಆಗಲ್ಲ. ಯಾಕಂತಂದ್ರೆ ತುಂಬಾ ಕಷ್ಟ ಇದೆ. ನೀವು ನೋಡ್ತಾ ಇರ್ತೀರಾ ದಿನದಿಂದ ದಿನಕ್ಕೆ ಎಲ್ಲದ್ರದ ಬೆಲೆ ಗಗನಕ್ಕೆ ಇರ್ತಾ ಇದೆ. ಪ್ರತಿಯೊಂದು ಅಂದರೆ ಮುಂಚೆ ಸ್ವಲ್ಪ ದುಡ್ಡಿದ್ರು ಹೆಂಗೋ ಅಡ್ಜಸ್ಟ್ ಮಾಡಿ ಬದುಕ್ಬೋದಿತ್ತು. ಇವಾಗ ಆ ಥರ ಅಲ್ಲ. ಮಕ್ಕಳ ಟ್ಯೂಷನ್ ಫೀಸ್ ಜಾಸ್ತಿ, ಎಜುಕೇಷನ್ ಜಾಸ್ತಿ, ತಿನ್ನೋ ಫುಡ್ ಐಟಮ್ಸ್ಗಳಿಗೆ ಬೆಲೆ ಜಾಸ್ತಿ, ಪ್ರತಿಯೊಂದಕ್ಕೂ ಜಾಸ್ತಿ. ಸೊ ಗಂಡಂದರಿಗೆ ನಾವು ಸಾಥ್ ಕೊಡಬೇಕು, ಅವರ ಜವಾಬ್ದಾರಿಗಳನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು ಅಂತಂದರೆ ನಾವು ದುಡಿತಾ ಇದ್ದರೆ ಅವರಿಗೊಂದು ಏನೋ ಒಂದು ಮೋರಲ್ ಸಪೋರ್ಟ್ ಇದ್ದಂಗೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ, ಗಂಡನ ಹತ್ರ ಎಷ್ಟೇ ಇರಲಿ, ನಾವು ಎಷ್ಟೇ ಶ್ರೀಮಂತ ಇರಲಿ ಅಥವಾ ನಮ್ಮ ಅಪ್ಪಂದಿರ ಹತ್ರ ಇರಲಿ, ನಮ್ಮ ಅತ್ತೆ ಮನೆ ಹತ್ರ ಇರಲಿ, ಯಾರ ಹತ್ರ ಎಷ್ಟು ಬೇಕಾದರೂ ದುಡ್ಡು ಇರಲಿ, ನಾವು ಇಂಡಿಪೆಂಡೆಂಟ್ ಆಗಿರೋದಿದೆಯಲ್ಲ ಅದು ತುಂಬಾ ಮುಖ್ಯ. ಅಂದರೆ ನಮಗೆ ಒಂದು ಸ್ವಾಭಿಮಾನ ಇರುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ, ಸಮಾಜದಲ್ಲಿ ಗೌರವ ಸಿಗುತ್ತೆ. ಕೆಲವರಿಗೆ ಕೆಲವು ಮನೆಯಲ್ಲಿ ರೆಸ್ಟ್ರಿಕ್ಷನ್ ಇರುತ್ತೆ, ಹೊರಗಡೆ ಹೋಗಿ ದುಡ್ಕೊಂಡು ಅಥವಾ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ, ಇವಾಗಿನ ಕಾಲದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಡಿಜಿಟಲ್ ಮೀಡಿಯಾ ನಿಮ್ಗೆ ಗೊತ್ತಿದ್ರೆ ಅಥವಾ ನಿಮ್ಮಲ್ಲಿ ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತಂದರೆ, ನಿಮಗೆ ಅಡುಗೆ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತಾ, ಒಳ್ಳೆ ಒಂದು ಕುಕ್ಕರಿ ಚಾನೆಲ್ ಯೂಟ್ಯೂಬ್ ಚಾನೆಲ್ ಮಾಡಿ.
ಎಲ್ಲರೂ ಮಾಡ್ತಿರುವಂಥ ರೆಸಿಪೀಸ್ನ ಮಾಡಬೇಡಿ. ನಿಮಗೆ ಸ್ಪೆಷಲ್ ಆಗಿ ಗೊತ್ತಿರುವಂಥ ರೆಸಿಪೀಸ್ನ ಮಾಡಿ ಹಾಕಿ, ಅದರಿಂದ ಬೇಕಾದರೂ ನೀವು ಅರ್ನ್ ಮಾಡ್ಬೋದು. ಅದೇ ಥರ ಆನ್ಲೈನಲ್ಲಿ ಬೇಕಾದಷ್ಟು ಆಪ್ಷನ್ಗಳಿವೆ. ಇತ್ತೀಚಿನ ಬಜೆಟಲ್ಲಿ ಅನಿಸುತ್ತೆ ಗೌರ್ಮೆಂಟ್ ಬೇರೆ ಅನೌನ್ಸ್ ಮಾಡಿದೆ, ಏನಂತಂದರೆ ಮನೆಯಲ್ಲಿ ನಿಮಗೆ ಹಪ್ಪಳ ಸಂಡಿಗೆ ಏನಾದರೂ ಮಾಡೋಕ್ಕೆ ಗೊತ್ತಿದ್ದರೆ ಗೌರ್ಮೆಂಟೇ ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆನ್ಲೈನದು ವೆಬ್ಸೈಟನ್ನು ರೆಡಿ ಮಾಡುತ್ತೆ ಅಂತ ನನಗೆ ಜಸ್ಟ್ ರೀಸೆಂಟಾಗಿ ಓದಿದ್ದ ನೆನಪು, ರೀಸೆಂಟಾಗಿ ನೋಡಿದ ನೆನಪು. ಇದರ ಬಗ್ಗೆ ಬೇಕಿದ್ರೆ ನಾನು ಇನ್ನೊಂದಷ್ಟು ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಮನೇಲಿ ಕೂತ್ಕೊಂಡು ಏನಾದರೂ ಮಾಡೋದಿದ್ರೆ ಬೇಕಾದಷ್ಟು ಆಪ್ಷನ್ಗಳಿವೆ. ಅಂದರೆ ಹೊರಗಡೆ ಹೋಗಿ ಆಫೀಸಲ್ಲಿ ಕಾರ್ಪೊರೇಟ್ ಜಾಬ್ ಮಾಡಬೇಕು ಅಂತಲೇ ಏನೂ ಇಲ್ಲ. ಇಷ್ಟೇ, ಸುಮ್ಮನೆ ನನಗೆ ಗೊತ್ತಿರೋದನ್ನು, ನನ್ನ ಫೀಲಿಂಗ್ಸ್ ಏನಿದೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋ ಮನಸ್ಸಾಯಿತು. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೇನೆ. ನನ್ನ ಚಾನೆಲಲ್ಲಿ ನೀವು ನೋಡಿರ್ಬೋದು, ಒಳ್ಳೊಳ್ಳೆ ಟಿಪ್ಸ್ಗಳಿವೆ, ಒಳ್ಳೊಳ್ಳೆ ರೆಸಿಪೀಸ್ಗಳಿದೆ. ನಾನು ಯಾವುದೇ ರೆಸಿಪೀಸ್ ಹಾಕಲಿ ಅಥವಾ ಯಾವುದೇ ಟಿಪ್ಸ್ ಹಾಕಲಿ ಬೇರೆಯವ್ರನ್ನ ಸುಮ್ಮನೆ ಬ್ಲೈಂಡಾಗಿ ನಾನು ಫಾಲೋ ಮಾಡಲ್ಲ. ಏನಾದರೂ ಒಂದು ನಾನು ಹೇಳಬೇಕಿದ್ರೆ ಅದರ ಹಿಂದೆ ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿ ರಿಸರ್ಚ್ ಮಾಡಿನೇ ನಾನು ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇರೋದು. ನನ್ನದು ಇಂಟೆನ್ಷನ್ ಏನು ಅಂತಂದರೆ, ನಾನು ಮಾಡೋ ಕೆಲಸದಿಂದ, ಅಟ್ಲೀಸ್ಟ್ ನಾನು ಮಾಡೋ ಈ ವಿಡಿಯೋದಿಂದ ನಂಗೆ ದುಡ್ಡು ಬರುತ್ತೋ ಇಲ್ಲೋ ಅದು ಸೆಕೆಂಡ್ರಿ, ಬಟ್ 4 ಜನರಿಗೆ ಹೆಲ್ಪ್ ಅಂತ ಆಗಬೇಕು, ಜೆನ್ಯೂನ್ ಆಗಿ ಹೆಲ್ಪ್ ಅಂತ ಆಗಬೇಕು. ಅದು 10 ವ್ಯೂಸ್ ಬರಲಿ ನನಗೆ ಏನು ಬೇಜಾರಿಲ್ಲ, 10 ಒಳ್ಳೆ ವ್ಯೂವರ್ಸ್ ನನಗೆ ಸಿಕ್ಕಿದ್ರೆ ಸಾಕು. ಇಷ್ಟೇ. ಬೇರೆ ಇನ್ನೇನಾದರೂ ನಿಮಗೆ ಕ್ವಶನ್ಗಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ, ರಿಸರ್ಚ್ ಬೇಸ್ಡ್ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ತುಂಬ ಹೊತ್ತಿಂದ ನಾನು ನಿಮ್ಮ ತಲೆ ಕೊರದೆ ಅಂತ ಅನಿಸುತ್ತೆ, ಸಾರಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.